ಅಲ್ಲ ಬಸ್ಲಿಂಗಗೆ ಬಾ ಅಂತ ಹೇಳಿದ್ದೆ ಅವನು ಒಟ್ಟು ಬರಕ ತಯಾರಿಲ್ಲ ನೋಡು. ಅಲ್ಲ ಹೇಳಿದ್ದೆ ನೋಡು ನನ್ನ ಮಗ ನನ್ನ ಕೈಯಾಗಿಲ್ಲ, ನಿನ್ನ ಮಾತಾರ ಕೇಳ್ತಾನೆ ನಾ ಜಲ್ದಿ ಬಾ ಅಂತ ಹೇಳಿನಿ. ಏನೈತಿ ಅದ್ರಾಗ ನನ್ನ ಮಗ ಐತಿ ನೋಡು. ಒಟ್ಟ ಬಿಸ್ನೆಸ್ ಅಂದ್ರೆ ಇಲ್ಲ, ಉಣ್ಣೋದು ತಿನ್ನೋದು ಮಕ್ಕಳದು. ಅವನು ಮೆತ್ ತಂದು ಮಾಡಿ ಹಾಕ್ತಾಳ, ಮಗ ತಿಂದು ಆರಾಮ್ ಇರ್ತಾನ. ಸಾಕಾಗ್ಯದ ನನಗೆ. ಅದಕ್ಕೆ ಇವಾಗ ಬಾ ಅಂತ ಹೇಳಿನಿ, ಬರ್ಬೋದು ಇವ. ಬರ್ಲಿ ಅವನು ಮಾತಾರ ಕೇಳ್ತಾನೆ ನೋಡುನು. ಸಿದ್ದಪ್ಪ ಏನು ಬರೀ ಮ್ಯಾಲೆ ನೋಡಕತ್ತಿಯಲ್ಲ? ಬಾರೋ ಬಸಲಿಂಗ, ನೀ ಎಲ್ಲಿ ಮ್ಯಾಗ ನೋಡಕತ್ತಿ? ಆಗ ಅನ್ನಕ್ ಏನೈತೆ, ಹೆಲಿಕಾಪ್ಟರ್ ಹೊಂಟದಲ್ಲ, ಅದ್ರಾಗ ನನ್ನ ಮಗ ಏನಾರು ಕುಂತು ಹೊಂಟಾನೇನ್ ಅಂತ ಹೇಳಿ. ಯಾಕಂದ್ರೆ ಬಿಸಿನೆಸ್ ಮಾಡ್ಬೇಕಂತ ನಾವ. ಓ ಊರೆಲ್ಲ ತಿರ್ಗಾಡಿ ಏನ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡವ. ಹ್ಞೂ ನೀನ ಶಾಣೆವಾದನವ ನನ್ನ ಮಗ. ಮತ್ ನೀನೇ ಶಾಣೆ ಇದೆ, ಮತ್ತ ಮಗ ಶಾಣೆ ಇರ್ಲನ? ಕರೆವ ಬಾ ಕೂಡ್ ಬರು. ಮತ್ತೇನಪ್ಪ ಏನ್ ಅನ್ನಕೇನಾಯ್ತು ಒಳ ಮಾತು? ಅಲ್ಲ ಅರ್ಜೆಂಟ್ ಬಾ ಅಂತ ಹೇಳಿದ್ದಲ್ಲ, ಯಾಕ ಅರ್ಜೆಂಟ್ ಅನ್ನಕೇನಾಯ್ತು? ಅದ ಐತಲ್ಲ ನನ್ನ ಮಗ, ಅದ ನನ್ನ ಮಾತು ಕೇಳುದಿಲ್ಲ. ಸಿಕ್ಕಾಪಟ್ಟಿ ರೊಕ್ಕ ಕೇಳ್ತಾನ. ಏನಂತೀನಿ, ದೊಡ್ಡದಕ್ಕ ಕೈ ಹಾಕಿಬೇಡ, ಸಣ್ಣದಕ್ಕ ಕೈ ಹಾಕು ಅಂತ ನಾ ಅಂತೀನಿ. ಕೇಳೋವಲ್ಲವ ಒಟ್ಟು ಬೇರೆ ಎದುರ. ಅದಕ್ಕ ಹೆಲಿಕಾಪ್ಟರ್ದಾಗ ಏನಾರು ದೊಡ್ಡದಕ್ಕ ಕೈ ಹಾಕೊಂಡು ಹೊಂಟಾನೇನಂತ ನೋಡಿದೆ. ಅಲ್ಲೋ ಮೊದಲ ಜಿಪ್ಪುಂಡ್ ನನ್ನ ಮಗ ನೀನು. ಲೇ ಕೊಡೋದಕ್ಕೂ ವಿಚಾರ ಮಾಡ್ತೀನಿ, ತೋಳೋದಕ್ಕೂ ವಿಚಾರ ಮಾಡ್ತೀನಿ. ಏಸ್ ಮಂದಿ ನಿನ್ನ ಮಕ್ಕಳು ಇರಕ್ಕೊಬ್ಬ ಹೌದಲ್ಲ, ಹಚ್ಚೋ ಬಿಸ್ನೆಸ್ ಮಾಡ್ತಾನ. ಆತೆ ಬಿಸಿನೆಸ್ ಹಚ್ಚಾಕಿ ನಾ ಏನ್ ಬ್ಯಾಡ ಅಂತೀನೇನೋ. ಮತ್ತ ನಾ ಏನ್ ಹೇಳಿದೆ, ದೊಡ್ಡದು ಬೇಡ ಸಣ್ಣದಂದ್ಯ. ಸಿಕ್ಕಾಪಟ್ಟಿ ರೊಕ್ಕ ಹೋದ್ರೆ ಏನ್ ಮಾಡ್ತಿದ್ದಿ ನಾಳೆ? ದೊಡ್ಡದು ಬೇಡ, ಮೊದಲು ಸಣ್ಣ ಶುರು ಮಾಡೋದು. ಏನ್ ಬಸ್ ಸ್ಟ್ಯಾಂಡ್ ತಟ್ಟ ಹಾಸ್ಕೊಂಡ್ ಕುಂದ್ರಲ್ಲ, ಎಲ್ಲ ಅವ್ನ ಹೆಣಕ್ ಬಡದು. ಹಂಗನು ಆಗ್ತಾವ, ಹೇಳಕ್ ಆಗಂಗಿಲ್ಲ. ಎಲ್ಲಿ ಹೋಗ್ಯಾನ? ಎಲ್ಲಿ ಹೋಗ್ಯದಾನ? ಅದ ಮತ್ತೆ ಹೆಲಿಕಾಪ್ಟರ್ದಾಗ ಹೋಗ್ಯದಾನ ನೋಡಾಕತ್ತಿದ್ದೆ. ನಿನ್ನ ಮಗ ಹೆಲಿಕಾಪ್ಟರ್ದಾಗ ಅಡ್ಡಾಡ್ತಾನವ. ಜೈಪುರ್ಕ್ ಹೋಗಿ ಬಂದಾನ ವಿಮಾನದಾಗ. ಜೈಪುರ್ಗೆ ಹೋಗ್ಯ ನೋಡು. ಮತ್ತೆ ನೀ ಭಾಳ ಜಿಪ್ಪಣ ಇದೀವು, ಹಾಕಿದ್ ತೆಗೆ ಮಗ ಅಲ್ಲ ನೀ. ಒಳ್ಳೆ ಮುಳ್ಳೆ ಜಿಪ್ಪಣ ಅಂತ ನಾನು ಹಿಂಗ ಹಗ್ಗ ಮಾಡಿಟ್ಟಿ. ಬಾ ಸಿದ್ದಪ್ಪ ಅಂದಂಗ ನಿನ್ನ ಮಗ ನಿನ್ನ ಹೆಂಡತಿ ಎಲ್ಲ ಅದಾರ? ಆಚೆ ಮನಿಗ್ ಹೋಗ್ಯಾವು, ಆ ಕಡೆ ಅದಾರ. ಯಾಕಂದ್ರ ನೀ ಯಾಕೆ ಇಲ್ಲಿ ಬಂದಿ? ಇಲ್ಲಿ ಯಾಕೆ ಬಂದಿ ಅಂದ್ರ ಗಂಟ ಬಿದ್ದಾನ ಮಗ. ಯಪ್ಪ ನನಗ್ ರೊಕ್ಕ ಅಲ್ಲೇ ನಿಮ್ಮ ಅವ್ವನ ಕೇಳಂತೇಳಿ ಅಲ್ಲೇ ಬಿಟ್ಟು ಬಂದಿನಿ. ಒಟ್ಟು ಬಿಸಿನೆಸ್ ಮಾಡವ ನಿನ್ನ ಮಗ. ಮತ್ತೆ ಇಲ್ಲಿ ಬಿಲ್ಡಿಂಗ್ ಇಂತ ದೊಡ್ಡ ಬಿಲ್ಡಿಂಗ್ ಐತೆ, ಬೇಕಾದಂಗ ಇರುವಲ್ಲೇ ಮಗನ ಅಂದ್ರ ಅಲ್ಲೇ ಓಡಿ ಹೋಗ್ತಾವ ತಾಯಿ ಮಗ. ಒಟ್ಟ ನಿನ್ ಹೆಸರು ಉಳಿಸೋದನೋ ಅವ. ಏನ್ ಉಳಿಸ್ತಾನೋ, ಏನ್ ಅಳಿಸ್ತಾನೋ, ಏನ್ ನಮ್ಮನ್ನ ಎಲ್ಲಾರು ಒಯ್ದು ಕೆಡಿ ಬರ್ತಾನೋ ನನಗ ತಿಳಿವಲ್ದು. ಸಾಕಾಗ್ಯದ ನನಗ. ಹೌದು, ಇನ್ನೊಂದ್ ಸುದ್ದಿ ಕೇಳಿ ಏನು? ಏನ ಸುಸ್ಲವ್ ತೀರ್ಕೊಂಡ್ಲ ಅಂತಲ್ಲ. ಯಾಕೋ ಮಣ್ಣಿಗೆ ಹೋಗಿಲ್ಲ? ಏನ್ ಹೋಗ್ತೀಯ ನೀ? ಮಣ್ಣಿಗೆ ಹೋದ್ರ ಮಂದಿ ಏನಾರ ಅಪಾರ್ಥ ತಿಳ್ಕೊಂತಾರ. ಇವನು ಮೂಡ್ಯಾನ್ ನೋಡು ಅಂತೇಳಿ ಅದಕ್ಕೆ ಹೋಗಿಲ್ಲಪ್ಪ ನಾ. ಏನ್ ಅಪಾರ್ಥ ತಿಳ್ಕೊತಾರೋ? ಊರಿಗೂರು ಹೊಯ್ಕೊಳಕತ್ತಾರ. ಹೌದು, ಆಕಿ ಏನಾಗಿ ಸತ್ತ ಅಂತ? ಏನೋ ಬ್ಯಾರೆ ಜಡ್ ಇತ್ತಂತು. ಹೋಗ ನೀನು ಆಸ್ಪತ್ರೆ ಹೋಗಿ ಚೆಕ್ ಮಾಡಿಸ್ಕೋ. ಬಿಡೋ ಮರ ಹಿಂಗ ಅಂದಿ. ಮತ್ತೆ ಅದನ್ನ ತಗೊಂಡ್ ಕೇಸಿ ನಾ ಎಲ್ಲಿ ಎದಿ ಹೊಡ್ಕೊಂಡು ಕುಂದಿರ್ಲಿ? ಹೇಳಕ್ ಬರಲ್ಲ ಸುಮ್ಮ. ಹೆಸರು ಕಳ್ಸಕ್ 1 ನಂಬರ್ ನೋಡಿ. ಏನ್ ಉಳ್ದೈತಿ? ಹಂಗೇನಿಲ್ಲ, ಹೋಲ್ ಬಿಡು. ಈಗ ಮಗಂದು ಮಾತಾಡಕ್ಕೆ ಹೋಲ್ ಬಿಡು. ಅವಳೆ ಎತ್ತಿ ಕೊಟ್ನಪ್ಪ ನಿನಗೆ ಹಾಕಿದ್ರು. ಹೋಗ್ಬೇಡ, ಊರು ರಗಳಿ ತಗೊಂಡ್ ಏನ್ ಮಾಡುದು? ನನ್ನ ಯಾಕೆ ಕರ್ಸಿದಪ್ಪ ಇಲ್ಲಿ? ಯಾಕೆ ಕರ್ಸಿ ಅಂತೀಯಲ್ಲ? ಅದ ಉಡಾಳ್ ನನ್ ಮಗ ಅದಾನ. ನನ್ನ ಮಾತಂತೂ ಕೇಳುದಿಲ್ಲ, ಕಡಿಕ್ ನಿನ್ ಮಾತಾರ ಕೇಳ್ತಾನೇನಂತ ನಿನ್ ಕರ್ಸಿನ. ಯಾಕನ್ನಕ್ಕೆಲ್ಲ ಮತ್ತೇನು ನೀನ ಹುಟ್ಟಿಸ್ತವ, ನಿನ್ನ ಮಾತ ಕೇಳಲ್ಲ. ನನಗ್ ಹುಟ್ಟೇನ ಅವ ಕಿಸ್ಬಾಯಿ. ನಾವ್ ಒಳ್ಳೆ ನಿನಗೆ ಹೇಳಕತ್ತೀನಿ ಅಪ್ಪ. ನನಗ್ ಹುಟ್ಟೇನಂದ್ರೆ ಏನ್ ಮಂದಿ ಏನ್ ತಿಳ್ಕೊಂಡಾರ? ಹೋಲ್ ಬಿಡು. ಅವ್ನಿಗೆ ಏನಾರು ಬಂದೇನೋ ಜರ ಬುದ್ಧಿ ಮಾತು ಹೇಳು ಚಂದಾಗಿ. ಹೇಳಲ್ಲ, ಇಬ್ರು ಕೂಡ ಹೇಳ. ನಿಮ್ಮ ಅಪ್ಪನ ಮಾತು ಕೇಳುವ, ಚಂದಾಗಿ ಮಾಡ್ಕೊಂಡು ತಿನ್ನು ಅಂತ ಹೇಳು. ಹೇಳ್ತೀನಿ ನಿನ್ ಮಗನ. ಒಲೆ ಬರೀ ಹೊರಗೆ ಕೂತ್ ಮಾತಾಡ್ಸಲ್ಲ, ಮನೆಗಾರ ಹೋಗ. ನಡಿ 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 ನಡಿ. ಮಳಿ ಬರಕತ್ ಬಾರೋ. ಎಲ್ಲಿ ಹೋದಿವ? ಅಯ್ಯ, ಈ ಹುಡುಗ ಹಿಂಗ್ಯಾಕ್ ಕೂತೈತಿ? ಅಪ್ಪಿ ಸಿದ್ಲಿಂಗು, ಏನಾಯ್ತು ಹಿಂಗ್ಯಾಕ್ ಕೂತಿದಿ? ನಾ ಹೇಳಿನಿಲ್ಲ ಮಮ್ಮಿ ನಿನಗ. ಏನತ್ತ? ನನಗೆ ರೊಕ್ಕ ಬೇಕಂತ ಹೇಳಿನಿಲ್ಲ.
ರೊಕ್ಕ ಕೇಳಿದ ತಕ್ಷಣ ಕೊಡ್ತಾರನ? ನೀವು ಅದನ್ನೆಲ್ಲ ಏನು ಹೇಳಕ್ ಹೋಗ್ಬೇಡ್ರಿ ನನಗೆ ಯಾರು. ನನ್ನ ಪಾಡಿಗೆ ನನಗೆ ಬಿಟ್ಟು ಬಿಡ್ರಿ. ಅಯ್ಯ ನಿಮ್ಮ ಅಪ್ಪನ ಹಂಗ್ ಮಾಡ್ತಾನ, ನೀನು ಹಿಂಗ್ ಮಾಡಿದ್ರ ನಾ ಏನ್ ಮಾಡ್ಲಿ? ಏನ ನಮ್ಮ ಅಪ್ಪನ ಮಾತಿಗೆ ಕೇಳ್ಕೊತಿರು ನೀ. ನಾ ಹೋಗ್ತೀನಿ ಯಾಕಡೆ. ಅವ ಹೆಂಗದ ನಿನ್ ಗೊತ್ತೈತಿಲ್ಲ. ಸ್ವಲ್ಪ ತಡಿ, ಅವನಿಗೆ ಎಲ್ಲ ತಿಳಿಸಿ ಹೇಳನು, ಅವ್ ಕೊಡ್ತಾನ. ನೀವ್ ಊಟ ಮಾಡಿ ನಡಿ. ನಾ ಏನು ಊಟ ಗೀಟ ಏನು ಬೇಡ ನನಗೆ. ಹಂಗ್ ಮಾಡ್ಬೇಡಪ್ಪ ಬಾ. ನನಗೆ ಏನು ಬೇಕಾಗಿಲ್ಲ. ನಾನು ರೊಕ್ಕ ಕೊಟ್ರ ನಾ ಇಲ್ಲಿದ್ ಹೇಳ್ತೀನಿ, ಇಲ್ಲಾಂದ್ರೆ ಹೇಳಂಗಿಲ್ಲ. ಈಗ ಏನಾಗೈತೋ ನಿನಗ? ಯಾರ್ ನಿಂಬಿಕೆ ಗಿಂಬಿಕೆ ಮಾಡ್ಸಾರನ? ನಿಂಬಿಕೆ ಮಾಡ್ಸಕ್ಕೆ ನಾ ಸಣ್ಣ ಓದಿನಿ ಏನು? ರೊಕ್ಕ ಬೇಕು ನೋಡ್ ನನ್ ಒಟ್ಟ. ಮತ್ ಮಾಡೋದೆಲ್ಲ ಸಣ್ಣವ್ರಂಗೆ ಮಾಡಾತಿಲ್ಲ. ಇಲ್ಲ ರೊಕ್ಕ ತಗೊಂಡ್ ಬಾ. ನೋಡು, ನನಗೊಂದ 2 ದಿನ ಟೈಮ್ ಕೊಡು. ನಿಮ್ಮ ಅಪ್ಪಗೆಲ್ಲ ಪದ್ಧತಿ ಹೇಳ್ತೀನಿ, ಎಲ್ಲಾ ಮಾಡ್ತಾನವ. ನಡಿ, ನೀ ಊಟ ಮಾಡಿ ನಡಿ. ಅಂದಂಗ ನಿನಗ್ ರೊಕ್ಕ ಎದಕ್ ಬೇಕ? ಮಮ್ಮಿ ಬಿಸ್ನೆಸ್ ಮಾಡೋದಿನ್ನ. ಹಿಂದೂ ಯಾರು ಮಾಡಿರ್ಬಾರ್ದು, ಮುಂದೆ ಯಾರು ಮಾಡಬಾರ್ದು ಅಂತ ಬಿಸ್ನೆಸ್ ಮಾಡೋದಿನ್ನ. ದೊಡ್ಡ ಬಿಸ್ನೆಸ್ ಮಮ್ಮಿ. 3 ದಿವಸ ಹೇಳಕತ್ತೀನಿ ನಿನಗ. ಮಗನ ಸಿದ್ಲಿಂಗು ಅಂತ ಬಿಸ್ನೆಸ್ ಅಪ್ಪ ಅದ. ಗಾಡಿ ತೊಳೆ ಬಿಸ್ನೆಸ್ ಮಾಡೋದಿನ್ನ. ಮಬ್ಬ ಒಯ್ದು ಗಾಡಿ ತೊಳೆ ಬಿಸ್ನೆಸ್? ಅದೊಂದು ಬಿಸ್ನೆಸ್ ಅರೆ ಬಿಸ್ನೆಸ್ ಅನ್ನ. ಯಾವ್ದು ಬಿಸ್ನೆಸ್? ಅದನ್ನು ಅದೇಂಗ್ ಬಿಸ್ನೆಸ್ ಆಕೈತಿ? ಯಾಕ ಗಾಡಿ ತೊಳೆದ್ರ ಬಿಸ್ನೆಸ್ ಅನ್ನಲ್ಲ ಅದಕ್ಕ? ಹೆಂಗ್ ಮಾಡಾವ್ನಿ ಅದ ಬಿಸ್ನೆಸ್? ನೋಡ್ ಮಮ್ಮಿ, ರೊಕ್ಕ ಎದಕ್ ಬಿಡಿ ಅನ್ನೋದು ಕೇಳ್ತಿಯಲ್ಲ ನೀವು. ತಿರುಗಿ ಒಂದು ದೊಡ್ಡ ಬಕೆಟ್ ತರಬೇಕು, ಒಂದು ಚರ್ಗಿ ತರಬೇಕು. ಮನಿ ಅಡ್ಡಾಡಿ ಗಾಡಿ ತೊಳೆದ್ನಂದ್ರ ಒಂದು ಗಾಡಿಗೆ 100 ರೂಪಾಯಿ. ದಿನ ಒಂದೊಂದು ಮನಿ ತಿರುಗಾಡ್ದಂದ್ ಸಾಕ. ಮಮ್ಮಿ ಲೆಕ್ಕ ಮಾಡಿ ನೋಡೋಣ. ಎಂತ ಬಿಸ್ನೆಸ್ ಬಿಟ್ಟು ಮತ್ತೆ ಇನ್ನ ಯಾವ ಬಿಸ್ನೆಸ್ ಮಾಡಂದಿ? ಅಂದ್ರೆ ಮನಿ ಮುಂದೆ ನಿಲ್ಸುತ್ತಾರಲ್ಲ ಆ ಗಾಡಿ ತೊಳೆ ಅನ್ನಿ? ಹೌದು, ಮೊದಲು ಗಾಡಿ ತೊಳೆದು ಆಮೇಲೆ ರೊಕ್ಕ ವಸೂಲಿ ಮಾಡೋದು. ಹುಚ್ಚ ವೈದೆ. ನಿನ್ನಂತವ್ರೆ ದಂಡ ಪಿಂಡುಗಳು ಮನಿಗೊಬ್ರು ಇರವ್ರೆ, ಅವ್ರಿಗೆ ಗಾಡಿ ತೊಳೆದ ಕೆಲಸ ಇರ್ತೈತಿ. ಎಲ್ಲ ಆಕೈತಿ ಅದು ಬಿಸ್ನೆಸ್? ಅದು ಬಿಸ್ನೆಸ್ ಅಂತದಲ್ಲ ಮಮ್ಮಿ. ಅಪ್ಪನ ಹೆಸರು ಗಳಿಸ್ಬೇಕಲ್ಲ, ಅದ್ರ ಸಂಬಂಧ ಈ ಬಿಸ್ನೆಸ್ ತಯಾರು ಮಾಡಿನ. ಅಂದಂಗ ನಿಮ್ಮ ಅಪ್ಪನ ಹೆಸರು ಹೆಂಗ್ ತರಾವನಿ? ನೋಡ್ ಮಮ್ಮಿ, ನಾ ಗಾಡಿ ತೊಳ್ಯಾಕ ಹೋಗ್ತೀನಿಲ್ಲ, ನೀ ಯಾರ ಮಗ ಅಂತ ಕೇಳ್ತಾರ ನನಗ. ಸಿದ್ದಪ್ಪನ ಮಗ ಸಿದ್ಲಿಂಗ ಅಂತ ಹೇಳ್ತೀನಿ. ಅವಾಗ ಅಪ್ಪನ ಹೆಸರು ಉಳಿಯಂಗಿಲ್ಲ ಮಮ್ಮಿ. ಬಾಬಾ, ಅನಾಹುತ ಐಡಿಯಾ ಮಾಡಿ ಬಿಡು. ಆದ್ರ ನಿಮ್ಮ ಅಪ್ಪ ಎಷ್ಟು ಕಂಜೂಸದನ್ ಗೊತ್ತದಿಲ್ಲ. ರೊಕ್ಕ ಅಂದ್ರ ಸಾಕ, ಆಚಿ ಕಡೆಯಿಂದ ಈಚಿ ಕಡೆ ಇಡಂಗಿಲ್ಲ, ಒಳಗಿಂದ ಹೊರ ತೆಗಂಗಿಲ್ಲಮ್ಮ. ಏನದು? ಕಾಲ ಯಾರ ರೊಕ್ಕ ಕೇಳಕ್ ಬಂದ್ರ ಅವ್ರನ್ನ ಒಳಗ್ ಕರ್ಕೊಳಂಗಿಲ್ಲ, ತಾನು ಹೊರಗ್ ಬರಂಗಿಲ್ಲ. ಬಾ ಕಂಜೂಸದನವ. ನೀ ಏನೇ ಮಾಡ ಮಮ್ಮಿ, ನನಗ್ ರೊಕ್ಕ ಬೇಕಂದ್ರ ಬೇಕು ನೋಡ್ ನನಗ್. ಆಯ್ತು ತಗೋ, ಕೇಳಿ ನೋಡುನು. ಆಚ ಕಡೆ ಮನ್ಯಾಗ ಅದಾನ, ಹೋಗುನ್ ನಡಿ. ನೋಡ್ ಮಮ್ಮಿ, ನೀ ರೊಕ್ಕ ಕುಡ್ಸತ್ತನ ನಾ ಊಟನು ಮಾಡಂಗಿಲ್ಲ, ನೀರ್ನು ಕುಡಿಯಂಗಿಲ್ಲ, ಇದಕ್ಕೂ ಹೋಗಂಗಿಲ್ಲ. ಯಾಕೆ ಹೇಳು? ಊಟನೇ ಮಾಡಿರಂಗಿಲ್ಲಲ್ಲ, ಬರಂಗೇ ಇಲ್ಲದು. ಏ, ನೀವ್ ಅಪ್ಪನ್ಕಿಂತ ಶಾಣೆ ಅಪ್ಪ ನೀ. ಅದಕ್ಕೆ ಇಂಥ ಬಿಸ್ನೆಸ್ ಕೈ ಹಾಕಿ. ಬಾ ಹೋಗುನ್ ಬಾ. ನಡಿ ಮಮ್ಮಿ. ಎರಡು ಬಂದ ಕುಂತಾವಲ್ಲ ನೋಡು, ಮ್ಯಾಗ ನೆನೆಸಿದೀವಿ, ಇವಕ್ಕೆ ಸಾವ ಇಲ್ಲ. ಬಾ ಕುಂದ್ರ ಬಾ. ಇಲ್ಲ, ಆ ಮನ್ಯಾಗ್ಲಿಂದ ಬಂದಿರ್ಬೇಕು. ಯಾವಾಗ ಬಂದ್ರಿ? ನೀ ಬಂದೀನಿ ಏನು ಅಲೆ ಹಿರಿಯರು ಒಂದು ಮಾತು ಕೇಳಿದ್ರಿ, ಯಾವಾಗ ಬಂದಿ ಅಂತ ಕೇಳಿದ್ರಿ. ಏನು ಶರ್ಟ್ದ ಮಾತಾಡ್ತಲ್ಲ ಏ ಕ್ವಶನ್ದಾಗ? ಯಾಕ ಹಿರಿಯರಿಗೆ ಅಂದ್ರೆ ಏನು ಕಿಮ್ಮತ್ತಿಲ್ಲ ಏನು ಮಾಡಿ ಅವ್ರನ್ನ? ನಾನು ದೋಸ್ತಲ್ಲ ಯಾವ ಬಂದಾಗ ಅಂಗಳದಾಗ ಉಂಡವ್ರು ನಾವು, ಒಂದ ಚಡ್ಡಿ ಹಾಕೊಂಡು ಅಡ್ಡಾಡ್ದವ್ರು ನಾವು. ಮಗನ ಮರ್ಯಾದೆ ಕೊಟ್ಟು ಮಾತಾಡು ಅಲೆ. ಏನದು ಹಂಗಾರ ಅನ್ಲಿ, ಮತ್ತೆ ಯಾವ ಬೇರೆ ತಿಳ್ಕೊಂಡಾನ? ಅಯ್ಯೇ, ಅವನಿಗೆ ಹೇಳಕ್ ಬಂದ್ಬಿಟ್ರ ನೀವೇನ್ರಿ ಅವ್ ಇವ್ ಅನ್ನತ್ತೀರಿ? ಯಾಕ ಅವ ಮಗ ಕಿಮ್ಮತ್ತಿಲ್ಲನ? ಮಾತಾಡು, ಹಿಂಗ್ಯಾಕ್ ಕೂತಿದಿ? ಯಾಕ ನಿಮ್ ದೋಸ್ತ್ ಬಂದಾನಂತ ಹೇಳಿ ಸುಮ್ ಕೂತಿದ್ದಾನ? ಏನ್ ಮಾತಾಡ್ತಾರ್ಲಿ? ತಾಯಿ ಮಗನ ಕಿರಿಕಿರಿ ಆ ಮನೆಗ್ ಬ್ಯಾಡ ಅಂತೇಳಿ ಈ ಮನ್ಯಾಗ ಬಂದ್ರಿ, ಈ ಮನಿಗೂ ಬಂದಿರಿ. ಸಾಕಾಗ್ಯದ ನಿಮ್ಮ ಸಂಬಂಧ. ನಮ್ ಸಂಬಂಧ ಸಾಕೈತೆ? ಮತ್ತೇನು ಕಿಮ್ಮತ್ ಇರ್ಲಾರ್ದಂಗ ಮಾತಾಡ್ತೀರಿ? ತಾಯಿ ಮಗ ನನಗೇನು ಕಿಮ್ಮತ್ತ ಇಲ್ಲ? ಊರಾಗ ಹೊಂಟ್ರಿ ಎಷ್ಟು ಮಂದಿ ನಮಸ್ಕಾರ ಅಂತಾರ. ಇಲ್ಲಿ ಐತ್ ನೋಡ್ ನಾನು ಕರ್ಮ. ಆಯ್ತಾಳ, ಕಿಮ್ಮತ್ ಕೊಡುನು. ಅಲ್ಲಿ ನಿನ್ ಮಗನ್ ಕೇಳಿ ಏನಂತ. ಸಿದ್ದಪ್ಪ, ಇಲ್ಲೇನ್ ಜಗಳ ಕರ್ಕೊಂಡು ಬಂದಿ? ನಾನು ಕರ್ಕೊಂಡು ಬಂದಿದ್ರೆ ಎದಕ್ಕೋನಿ? ಅಲ್ಲಿ ಕುಂತಾನ ನೋಡು, ಹೇಳ, ಮತ್ತೆ ಅದನ್ನ ಹೇಳಲ್ಲ. ಅವನಿಗೆ ವಿಚಾರ ಬುದ್ಧಿ ಮಾತು ಹೇಳೋದೈತೆ, ಸುಮ್ಮಿರು. ಬಾಯ್ಲೆ ಮಮ್ಮಿ, ನಾ ಹೇಳುದು ಮೊದಲು ಮಾತಾಡು. ಏನ್ ಹೇಳಿಪ್ಪ? ನಾ ಬಿಸ್ನೆಸ್ ಮಾಡಾಕತ್ತೀನ್ರಿ. ಬಿಸ್ನೆಸ್? ಏನ್ ಬಿಸ್ನೆಸ್ ಮಾಡ್ಬೇಕಂತ ಮಾಡಿ? ಎಲ್ಲ ನಮ್ಮ ಮಮ್ಮಿ ಮುಂದೆ ಹೇಳಿನ್ರಿ. ಮಂದಿ ಮುಂದೆ ನಿಮ್ಮ ಅಪ್ಪನ ಮುಂದೆ ಹೇಳು. ಅಪ್ಪನ ಮುಂದೆ ಮಾತಾಡಂಗಿಲ್ರಿ ನಾ. ಎಲ್ಲ ನಮ್ಮ ಮಮ್ಮಿನೇ ನನಗ. ಹೌದಾ? ನಿಮ್ಮ ಅಪ್ಪರೇ ಹೌದಲ್ಲಿವ? ನಮ್ಮ ಅಪ್ಪ ಹೌದು. ಮತ್ತ ಏನ್ ಮಾತಾಡ್ತಾರೆ? ಹಡಿಕೆ ಹೊತ್ತೋದು ನಿಮ್ಮ ಅಪ್ಪ. ನೀನ್ ಅಡಿ ಬೇಕಾದ್ರ ಏನ್ ತನ್ನ ಚಟಕ್ ಹಾಡ್ದಾನ.
ಏ ಉಡಾಳ ನನ್ನ ಮಗನ ಚಟಕ್ ಅನ್ಬೇಡಲೇ ಇನ್ನು ಅವನು ದೇವರಿಗೆ ಹರಕೆ ಹೊತ್ತ ಹಡ್ದೆ ನಿನ್ನ ಮಾತಾಡ ಹಣಿಮಿ ಮಾತಾಡು ನೋಡವ ಹೆಂಗಂತಾನ. ಮತ್ ನೀವೆಲ್ಲಕ್ಕೂ ಕಂಜಸ್ತಾನ ಮಾಡಿದ್ರೆ ಮತ್ ಅವ ಏನ್ ಮಾಡ್ಬೇಕು? ಏನ್ ಮಾಡ್ತೀಯಪ್ಪ ಉದ್ಯೋಗ? ರೀ ಕೇಳ್ರಿ, ಅವ್ನಿಗೇನೋ ಬಿಸ್ನೆಸ್ ರೊಕ್ಕ ಬೇಕತ್ತ, ಸುಮ್ ಕೊಟ್ಬಿಡ್ರಿ ನೀವು. ಏಟ ಅಂತ? ಒಂದ್ 3 ಲಕ್ಷ ರೂಪಾಯಿ ಬೇಕತ್ತ. 3 ಲಕ್ಷ? ಏ ತಮ್ಮ ನಿಮ್ಮ ಅಪ್ಪ ಹೋದ್ರೆ ನೋಡು. ಅವ ಏನ್ ಹೋಗ್ತಾನ್ರಿ, ಮಂದಿ ಕಳಿಸ್ತಾನವ. ಮಾಮಿ ಹೇಳವಂಗ ರೀ ಹೇಳು ಏನಾತು? ಅದೇ 3 ಲಕ್ಷ. 3 ಲಕ್ಷ ಅಂದ್ರೆ ಈಗ ಅಷ್ಟಾಗುದಿಲ್ಲ. ಯಾಕಂದ್ರೆ ಸುಮ್ಮನೆ ಮಾನ್ಯ ಒಬ್ಬವಾಗ ಸಾಲ ಕೊಟ್ಟೀನಿ, ಇನ್ನ ಹೊಳ್ಳಿ ಬಂದಿಲ್ಲವು. ಅದಕ್ಕಾಗಿ ಹೇಳ್ತೀನಿ 1.5 ಲಕ್ಷದಾಗ ಮುಗಿಸಂತ ಹೇಳು. ಏನ್ 1.5 ಲಕ್ಷ ಮುಗಿಸ್ತಾರ? ನನಗ 2ನೇ ಮಗು ಬೇಕಾಗಿತ್ತ. ನೀ ಹೇಳಿದ್ ಕೇಳಿ ಸುಮ್ ಕೂತೀನಿ ನಾನು. ಈಗ ಸೀದಾ ಅವ ಎಷ್ಟು ಕೇಳ್ತಾನೆ ಅಷ್ಟು ಕೊಡೋದಷ್ಟೇ. ಅಲ್ಲ 3 ಲಕ್ಷ ಅಂತಿದಿ, ಅದು ಯಾವ್ದಾದ್ರು ಬಿಸ್ನೆಸ್? ಬಿಸ್ನೆಸ್ ರೀ, ಅವ ದೊಡ್ಡ ಬಿಸ್ನೆಸ್ ಮಾಡವದನ್ರಿ. ಹೌದಾ? ಯಾರು ಹಿಂದೂ ಮಾಡಿರಲ್ಲ ಮುಂದೂ ಮಾಡಿರಲ್ಲ ಅಂತ ಬಿಸ್ನೆಸ್. ಹಿಂದೂ ಮಾಡ್ಲಾರ್ದು ಮುಂದೆ ಮಾಡ್ಲಾರ್ದು ಬಿಸ್ನೆಸ್? ಹ್ಞೂ ಅಷ್ಟ ಅಲ್ರಿ, ನಿಮ್ ಹೆಸರು ತರ್ತಾನವ. ಏ ಹೆಸರು ತರ್ತಾನೋ ಏನು? ಸಿದ್ಲಿಂಗನಪ್ಪ ಸಿದ್ದಪ್ಪ. ಹಾ, ಎಲ್ಲ ಕಡೆನೂ ಅವಂದ ಹೆಸರು ಇರ್ತದ. ಅವಂದಲ್ಲ, ನಿಮ್ ಹೆಸರ್ರಿ. ಏ ನನಗೇನು ಅನುಮಾನ ಬರಾಕತ್ತಿಲ್ಲ. ಇವನವನು ಇದು ಬ್ಯಾರೇನೋ ಹೇಳಕತ್ತಿರಲ್ಲ, ಹಿಂದೂ ಇಲ್ಲ ಮುಂದೂ ಇಲ್ಲ ಅಂತ. ಅಂದ್ರೆ ಇದು ಎಂಥ ಬಿಸ್ನೆಸ್ ಇಲ್ಲ ಇದು? ಅದ್ರಾಗ ನನ್ನ ಹೆಸರು ತರದ? ಏ ನನಗೆ ಯಾಕೆ ಅನುಮಾನನ ಬರಾಕತ್ತದ. ಅಂಥದ್ದೇನಿಲ್ಲ ಅದು ಹೆಸರು ಬಿಸ್ನೆಸ್. ಅದ ನಿಮಗ್ ರೊಕ್ಕ ಹೋಗ್ತಾವ ಅಂದ್ರ ಬರೀ ಅನುಮಾನ ಪಡ್ತೀರಿ ನೀವು. ಅವನಿಗೆ ಅವ ಬಕೆಟ್ ಚರಿಗೆ ತಗೊಂಡ್ ಹೋಗಿ ಮನಿಗ್ ಹೋಗಿ ಗಾಡಿ ತೊಳಿತಾನಂತ. ಏ ನಿನ್ನವನ ಬಕೆಟ್ ಚರಿಗೆ ಎಲ್ಲಿ ತಗೊಂಡು ಹೋಗ್ತಾರ ಗೊತ್ತದ ನಿನಗ? ಪೈಖಾನಿಗೆ ತಗೊಂಡು ಹೋಗ್ತಾರ. ನಿನ್ನವನ ಗಾಡಿ ತೊಳ್ಯಾಕ ಮಿಷನ್ ಇರ್ತಾವಲ್ಲೇ, ಅವಕ್ಕ ಬುರ್ರ ಅನ್ನೋದು ಪೈಪ್ನಾಗ ಹಿಡಿದುಕೊಳ್ಳಿ ಜುಗಿತಿರ್ತದಲ್ಲ, ಅದು ಇರ್ತದ. ಈ ನನ್ನ ಮಗ ಬಕೆಟು ಚರಿಗೆ ಒಂದ್ ಗಾಡಿ ತೊಳೆದ್ರ 100 ರೂಪಾಯಿ. ಏ ನನಗೇನ ಇದು ಏನ್ಲೇ ಇವನವನ ಇವ್ರು ಬ್ಯಾರೇನೋ ಹೇಳಕತ್ತಿದ್ರು. ಬಕೆಟು ಚರಿಗೆ ಒಂದು ಕೆಲಸ ಮಾಡಲಿ, ನೀನು ಬಕೆಟ್ ತಗೊಂಡು ನಿಮ್ಮ ಅವು ಚರಿಗೆ ತಗೊಳ್ಳಿ, ಕುಂತು ಮಂದಿ ಅಲ್ಲೇ ಹಾಕೊಂತ ನೀರು ಹಾಕೊಂತ ಹೋಗ್ರಿ. ಏ ಹುಚ್ಚು ನನ್ನ ಮಕ್ಳೆ, ಗಾಡಿ ತೊಳಿ ಪದ್ಧತಿ ಆಯ್ದು ಹೆಂಗೋ ಬಸಲಿಂಗ? ಹುಚ್ಚೂರ್ ಶಾಂತಿ ಇದು, ಹುಚ್ಚೂರ್ ಶಾಂತಿ ಏನ್ ಹೇಳ್ತೀಯ? ನಾನು ಕರ್ಕೊಂಡು ಬಂದಿದ್ದೆ ಅಂದ್ರೆ ಏನು? ಬೇಡಪ್ಪ ಯಪ್ಪ, ಮತ್ತೆ ಡಬ್ಬಿಗೆ ತಗೊಂಡು ನನ್ನ ಒಳಗಡೆ ಹೋಯಪ್ಪ. ನೋಡ್ರಿ ನೋಡು ರೀ ಕರ್ಸಿದ ನಮ್ಮ ದೋಸ್ತ ಸತ್ಯಾಗ ಅಂಜಿವಾದ. ನಿಮ್ಮವ್ರು ಬಗ್ಗಿಟ್ಟು ಚರಿಗೆ ಯಾವುದು ಬೇಡ, ನೀನು ತಿಳಿಯಂಗಿಲ್ಲ, ನೀ ಸುಮ್ಮನೆ ನಿಂದ್ರು ರೀ 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 ಅಂದು ಅವ ಮಮ್ಮಿ ನೀ ರೀ ಬೇಸ್ ಕುಡಿ. ನಿಮ್ಮವ್ರು ಎಂಟಂದೇನೋ ಒಂದು ಬೇಡ, ಒಂದು ಮಿಷಿನರಿ ಕೊಡಿಸ್ತೀನಿ, ಅಲ್ಲೇ ಬರ್ಬೇಕು ಗಾಡಿ. ಅಲ್ಲೇ ಬಂದಿಂದನ ಅದನ್ನು ಎಬಿಸಿ ಹಿಂಗಿಡಿ ನೀರು ತಾನ ತೊಳ್ಕೊಂತದ, ಅದನ್ನು ಕೊಡಿಸ್ತೀನಿ, ಸುಮ್ಮಿರು. ಅದನ್ನ ಬೇಡ ಮಾಮಿ ಹೇಳವಂಗ. ರೀ ಕರ್ಮಪ್ಪ ಆತಾಳು ಕೊಡ್ತೀನಿ ಹೇಳು. ಎಂಥ ಬಗ್ಗಿಟ್ಟು ತೊಗೊಂತೀರಿ ನೋಡ್ತೀನಿ ಅಂತ ಸುಮ್ಮಿರ್ರಿ. ನಾ ಎಲ್ಲ ಬಿಸ್ನೆಸ್ಸಿಗೆ ಸುದ್ದು ಮಾಡ್ತೀನಿ ಅಂತ ನಿಮ್ಮದು. ಹೋಗು ಆ ಮನೆ ಕರ್ಕೊಂಡು ಹೋಗಿ ನಿನ್ನ ಮಗನ್ನ. ಹೋಗು ಮತ್ತೆ ನೋಡ್ತಿದ್ದಿ. ಬರ್ತೀನಿ ನಡಿ, ನಾ ಹಿಂದಾಗಡೆ 1 ತಾಸು ಬಿಟ್ಟು ಬರ್ತೀನಿ. ಹೋರಿ ಯಾಕ ಯಾವಾಗನೇ ಸತ ಆತ ಮಣ್ಣಿಗೆ ಹೊಂಟೇನ? ಅಯ್ಯಯ್ಯೋ ಆಕೆ ನನಗೆ ಯಾವಾಗಿಲ್ಲ ಈಕೆ ಸಂಶಯ ಪಟ್ಟ ನಾನು ಮೆತ್ತಗೆ ಮಾಡಿ ಹೋಗ್ತಿದ್ದಿ. ನಾ ಸಿದ್ಧದೀನಿ, ಹೋಗು. ಬಾರೆ ಹೋಗ್ತಾನೆ ಬಾ ಅವ ಹಂಗೆ. ಗಾಡಿ ತೊಳಿತಾರೆ ಒಲ್ಲಪ್ಪ, ಮನೆ ಅಡ್ಡಾಡಿ ಗಾಡಿ ತೊಳಿದು ಎಲ್ಲಿ ಕೇಳೇ ಇಲ್ಲ. ಸುಮ್ಮ ಮಳೆ ಗಾಡಿ ನಿಂದಿರಿಸ್ಬಿಡಿ, ತಾವ ತೊಳ್ಕೊಂಡು ಹೋಗ್ತಾವ. ಎಂಥ ಹುಚ್ಚು ಮಗ ಹುಟ್ಟ್ಯಾನಪ್ಪ. ಅದು ಹೋಗ್ಲಿ, ನಾನು ಹೇಳ್ತಿಗಾರ ತಿಳಿಬಾರ್ದ? ನಾವು ಎಂತೆಂಥ ಕಾರ್ ಅದಾವ ಮನ್ಯಾಗ, ಹೆಂಗೆ ತೊಳ್ಕೊಂಡು ಬರ್ತೀನಿ ಅನ್ನೋದು ನಾನು ತೋರಿಸಿಲ್ಲ. ಅದಕ್ಕೆ ಹಂಗಾಗ್ಯದ. ಅದು ಆತಾಳು ರೊಕ್ಕ ಕೊಡ್ತೀನಿ, ಏನರ ಮಾಡ್ಕೊಳ್ಳಿ.